ಏಳನೇ ದಿನದ ದೇವಿ ಆರಾಧನೆಯನ್ನ ಮನ್ಯಂತರ ಸುಂಬರಿದು ಮಾಡ ದ್ವೈತ ಸಾರ್ವಭೌಮ ಸಿದ್ಧಾರೂಢರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಸತ್ಸಂಗದ ಅಧ್ಯಕ್ಷರು ಅನುಭಾವಿಗಳು ವಯೋವೃತ್ತರು ವಿಜ್ಞಾನ ವೃತ್ತರಾದ ಪರಮ ಪೂಜ್ಯ ಶಂಕರಾನಂದ ಪೂಜ್ಯ ರಡಿದಾಬರಿಗಳಿಗೆ ಈ ಒಂದು ಸತ್ಸಂಗದಲ್ಲಿ ಸಮ್ಮಿಲಿತರಾಗಿ ಆಗಿರತಕ್ಕಂತ ಎಲ್ಲ ಜಿಜ್ಞಾಸುಗಳಿ ಮುಮುಕ್ಷುಗಳಿ ಶರಣರಿ ಸಂತರಿ ಮಹಾತ್ಮರಿ ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಸುಮಾರು ದಿವಸಗಳಿಂದ 5, 6, 7 ದಿವಸಗಳ ಪರ್ಯಂತರ ದೇವಿಯ ಪಾರಾಯಣವನ್ನ ಮಾಡಿಕೊಂಡು ಬಂದಿರತಕ್ಕಂತ ಸಕಲ ಪೂಜ್ಯರೇ, ಇವತ್ತಿನ ದಿವಸ 9ನೇ ಅಧ್ಯಾಯದಲ್ಲಿ ಬರತಕ್ಕಂಥದ್ದು ದೇವಿಯ ಸ್ತುತಿ. ದೇವಿಯ ಸ್ತುತಿ ಅಂತಂದ್ರೆ ದೇವಿಯನ್ನ ಕುರಿತು ಚಿಂತನೆ ನಾಮಸ್ಮರಣೆ ಮಾಡುವುದು. ದೇವತೆಗಳು ಮಾಡಾಕತ್ಯಾರ. 33 ಕೋಟಿ ದೇವತೆಗಳು ಕೂಡಿಕೊಂಡು ಆ ದೇವಿಯ ಸ್ತುತಿಯನ್ನ ಮಾಡಾಕತ್ಯಾರ. ಯಾಕ ಮಾಡಾಕತ್ಯಾರ ಅಂತಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ದೇವಾದಿ ಇಂದ್ರಾದಿ ದೇವತೆಗಳನ್ನ ಹಿಡಿದುಕೊಂಡು ಎಲ್ಲಾ ದೇವತೆಗಳ ರಾಜ್ಯಭಾರವನ್ನ ಕಸ್ಕೊಂಡು ಅಷ್ಟಮದಗಳಿಂದ ತುಂಬಿಕೊಂಡು ಮಹಿಷಾಸುರನನ್ನ ಹಿಡಿದುಕೊಂಡು ಚಕ್ಷುರ ರುದ್ರ ಬಿಡಾಲ ಅಂತಕ್ಕಂತ ಎಲ್ಲಾ ದೇವತೆಗಳನ್ನ ದೇವಿ ಏನ್ ಮಾಡ್ಯಾಳ ಅಂತಂದ್ರ ಇಲ್ಲಿವರೆಗೆ ಎಲ್ಲರನ್ನ ಸಂಹಾರ ಮಾಡ್ಯಾಳ. ಸಂಹಾರ ಮಾಡಿದ್ದಕ್ಕಾಗಿ ಎಲ್ಲಾ ದೇವತೆಗಳಿಗೆ ಏನಾಗೈತಿ ಅಂತಂದ್ರ ಆನಂದ ಆಗೈತಿ. ಅದಕ್ಕಾಗಿ ದೇವತೆಯನ್ನ ಕುರಿತು ಆ ಸಾಕ್ಷಾತ್ ಬಗಳಂಬ ದೇವಿಯನ್ನ ಕುರಿತು ಆದಿಶಕ್ತಿ ಪರಾವತಾರಿ ಪಾರ್ವತಿ ದೇವಿಯನ್ನ ಕುರಿತು ಎಲ್ಲಾ ದೇವತೆಗಳು ಸ್ತುತಿ ಮಾಡಾಕತ್ಯಾರ. ಸ್ತುತಿ ಅಂದ್ರೆ ಆ ದೇವಿಯನ್ನ ಗುಣಗಾನವನ್ನ ಮಾಡಾಕತ್ಯಾರ, ಆ ದೇವಿಯನ್ನ ನಾಮಸ್ಮರಣೆ ಮಾಡಾಕತ್ಯಾರ. ಆ ಒಂದು ಅಧ್ಯಾಯವನ್ನ ನಾವು ನೀವೆಲ್ಲರೂ ನೋಡೋಣ. ಇಂದ್ರ ಮೊದಲಾದವರು ಸಹ ಏನು ಮಾಡಾಕತ್ಯಾರ, ಹೆಂಗ ಮಾಡಾಕತ್ಯಾರ ಅಂತಂದ್ರ ಉಪನಿಷತ್ತುಗಳ ಮುಖಾಂತರ ಆ ದೇವಿಯನ್ನ ಕುರಿತು ಚಿಂತನೆ ನಾಮಸ್ಮರಣೆ ಮಾಡಾಕತ್ಯಾರ. ಆ ಒಂದು ವಿಷಯವನ್ನ ನಾವು ನೀವೆಲ್ಲರೂ ಇಲ್ಲಿ ನೋಡೋಣ. ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತೆಯಲ್ಲಿ ಆ ದೇವತೆಗಳು ತಮ್ಮ ತಮ್ಮ ಗರಗೆ ಕೈ ಮುಗಿದಾಗ ಪರದೇವತೆಯ ನೋಡುತ್ತಾ ಪರಮ ಪುಳಕಾಶ್ರುಗಳಲ್ಲಿಂದು ಉಚ್ಚರಿಸಿದರು. ವೇದಾಂತ ವಾಕ್ಯವ ಕರುಣೆ ಭಕ್ತಾದೇನೆ ಎಂದುತ್ತ ಅಮರಗಣ ಎಂದೆನ್ನುತ್ತಲಾಗ ಅಮರಗಣ. ಮಹಿಷನು ಮಡಿಯಲು ಇಂದ್ರಾದಿ ದೇವತೆಗಳು ನಮಿಸಿ ಕೈ ಮುಗಿದು ಪರದೇವತೆಯನ್ನು ನೋಡುತ್ತಾ ರೋಮಾಂಚನ ಆನಂದದ ಕಣ್ಣೀರು ಸುರಿಸುತ್ತ ಉಪನಿಷತ್ತುಗಳ ವಾಕ್ಯದಿಂದ ಕರುಣೆ ಭಕ್ತಾದೀನಿ ನೋಡು, ನೀನು ಕರುಣಾಮಯ್ಯ, ಯಾರು ದೇವಿ, ಅಷ್ಟೇ ಅಲ್ಲ ಭಕ್ತಾದೀನ, ಭಕ್ತ ಜನರ ಆದೀನ ನೀನಾಗಿರುವೆ ಎಂದು ದೇವತೆಯನ್ನ ಸ್ತುತಿಸುತ್ತಿದ್ದರು. ನಿನ್ನಿಂದಲೂ ದಿಶಿದ ತ್ರಿಗುಣಗಳಲ್ಲಿನ್ನೂ ಅವತರಿಸಿ ಹರಿಹರ ನಿನ್ನ ಚರಣದ ರೇಣು ಬಲದಲ್ಲಿ ಜಗವ ಪಾಲಿಪರು. ನಿನ್ನ ಸೂತ್ರದ ಒಂಬೆ ದಿವಿಜರು, ನಿನ್ನ ಸೂತ್ರದ ಸರ್ವ ಜೀವರು, ನಿನ್ನ ಸೂತ್ರದ ಸರ್ವ ಜಗವಿಹುದೆಂದು ಅಮರಗಣ ಅಂತಕೊಂಡ ದೇವಿಯನ್ನ ಸ್ತುತಿ ಮಾಡಾಕತ್ಯಾರ. ನಿನ್ನಿಂದ ಉದಿಸಿದ ಸತ್ವರ ಅಜತಮ ಗುಣಗಳಿಂದ ಅಜಹರರು ಹುಟ್ಟಿದರು. ಸತ್ವ ಅಂದ್ರ ಪ್ರಕೃತಿ. ಪ್ರಕೃತಿ ಅನ್ನೋ ಶಬ್ದಕ್ಕ ಪ್ರ ಅನ್ನೋ ಶಬ್ದದಿಂದ ಸತ್ವ ಗುಣ ಹುಟ್ಟಿತ್ತು. ಕ್ರ ಅನ್ನೋ ಶಬ್ದದಿಂದ ರಜೋಗುಣ ಹುಟ್ಟಿತ್ತು. ತಿ ಅನ್ನೋ ಶಬ್ದದಿಂದ ತಮೋ ಗುಣ ಹುಟ್ಟಿತ್ತು. ಇಲ್ಲಿ ಪ್ರಕೃತಿ ಎಂಬ ಶಬ್ದದಿಂದ ಯಾರು ಹುಟ್ಟಿದರು? ಸತ್ವ ರಜತಮ ಗುಣಗಳಿಂದ ಹರಿಹರ ಬ್ರಹ್ಮಾದಿಗಳು ಹುಟ್ಟಿದರು.
ನಿನ್ನ ಪಾದದ ಧೂಳಿಯ ಬಲದಿಂದ ಜಗತ್ತಿನ ಕಾರ್ಯವನ್ನು ಮಾಡುವರು. ನೋಡು, ಆ ದೇವಿಯ ಪಾದದ ಧೂಳಿಯ ಬಲದಿಂದ ಜಗತ್ತಿನ ಕಾರ್ಯ ನಡೆದದ. ದೇವತೆಗಳು ನಿನ್ನ ಆಜ್ಞೆಯಂತೆ ನಡೆಯುವ ಗೊಂಬೆಗಳು. ಎಲ್ಲಾ ದೇವತೆಗಳು ನಿನ್ನ ಆಜ್ಞೆಯಿಂದ ನಡೆಯುವ ಗೊಂಬೆಗಳು. ಸರ್ವ ಜೀವರು ಸರ್ವ ಜಗತ್ತನ್ನು ನಿನ್ನ ನಿಯಮದಂತೆ ನಡೆಯುವರು. ಇದು ವಾಚಾರ್ಥ ಆಯ್ತು. ಇನ್ನು ಲಕ್ಷಾರ್ಥದೊಳಗೆ ಹೋದರೆ ಇಲ್ಲಿ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ವಸ್ತುವಾಗಿರತಕ್ಕಂತ ಒಂದು ಅಧಿಷ್ಠಾನ ವಸ್ತು ನಮ್ಮೊಳಗೈತಿ. ಆ ಅಧಿಷ್ಠಾನ ವಸ್ತುವಿನ ಸಹಾಯವನ್ನ ತೆಗೆದುಕೊಂಡು ಇದು ಪ್ರಕೃತಿ, ಶರೀರವೆಂಬ ಪ್ರಕೃತಿಯೊಳಗ ಇಲ್ಲಿ ಏನು ನಡೆದ ಅಂತಂದ್ರ ಆ ದೇವಿಯ ಆ ಒಂದು ನಿಜವಾಗಿರತಕ್ಕಂತ ಒಂದು ಅಧಿಷ್ಠಾನ ವಸ್ತುವಿನ ಸಹಾಯದ ಮೇಲೆ ಈ ಎಲ್ಲಾ ಕೆಲಸ ಮಾಡಾಕತ್ತಾವ. ಇಲ್ಲಿ ದೇವತೆಗಳು ಕೆಲಸ ಮಾಡಾಕತ್ಯಾರ. ಯಾರು ಅಂತ ವಿಚಾರ ಮಾಡಿದಾರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವರು ಚತುರ್ಮುಖ ದೇವತೆಗಳು. ಇವರು ಕೂಡ ಇಲ್ಲಿ ಕೆಲಸ ಮಾಡಾಕತ್ಯಾರ. ಯಾರ ಸಹಾಯವನ್ನು ತೆಗೆದುಕೊಂಡು ಆ ಅಧಿಷ್ಠಾನ ವಸ್ತುವಾಗಿರತಕ್ಕಂತ ಆ ಪರಾಶಕ್ತಿಯಾಗಿರತಕ್ಕಂತ ಸತ್ವ ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂತ ಆ ಶಕ್ತಿಯ ಆಧಾರದ ಮೇಲೆ ಇಲ್ಲಿ ದೇವತೆಗಳು ಕೂಡ ಕೆಲಸ ಮಾಡಾಕತ್ಯಾರ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು ಇವೆಲ್ಲವೂ ಕೂಡಿ ಅಷ್ಟೇ ಅಲ್ಲ, ಮನಬುದ್ಧಿ ಚಿತ್ತ ಅಂತಕ್ಕಂತ 17 ತತ್ವಗಳಿಂದ ಕೂಡಿರ್ತಕ್ಕಂತ ಕಾರಣ ದೇಹದಲ್ಲಿ ಕಾರಣ ಸೂಕ್ಷ್ಮ ದೇಹ ಅನಿಸಿಕೊಂಡಿರ್ತಕ್ಕಂಥವು ಕೂಡ ಯಾರ ಸಹಾಯವನ್ನು ತೆಗೆದು ಕೆಲಸ ಮಾಡ್ತಾವ ಅಂತಂದ್ರ ಆ ಪರಾಶಕ್ತಿ ಆಗಿರತಕ್ಕಂತ ಅಧಿಷ್ಠಾನ ವಸ್ತುವಿನ ಸಹಾಯವನ್ನು ತೆಗೆದುಕೊಂಡು ಈ ದೇಹದ ವ್ಯವಹಾರವು ಕೂಡ ನಡೆದೈತಿ ಅಂತ ತಿಳ್ಕೊಂಡು ನಾವು ಇಲ್ಲಿ ತಿಳ್ಕೋಬಹುದು. ಮುಂದೆ ಹೇಳ್ತಾರೆ, ನಿನ್ನಿಂದಲುದಿಸಿಹ ತ್ರಿಗುಣಗಳಲ್ಲಿನ್ನು ಅವತರಿಸಿಹರು ಹರಿಹರ, ನಿನ್ನ ಚರಣದ ರೇಣು ಬಲದಲ್ಲಿ ಜಗವ ಪಾಲಿಪರು. ನಿನ್ನ ಸೂತ್ರದ ಬೊಂಬೆ ದಿವಿಜರು, ನಿನ್ನ ಸೂತ್ರದ ಸರ್ವ ಜೀವರು, ನಿನ್ನ ಸೂತ್ರದ ಸರ್ವ ಜಗವಿವುದೆಂದುದ ಮರಗಣ. ಇಲ್ಲಿ ಸತ್ವನ ಐತ್ರಿ. ಮುಂದೆ ನೋಡ್ರಿ, ನಿನ್ನ ತೇಜಸ್ಸುಗಳೇ ಜೀವರು, ನಿನ್ನ ತೇಜಸ್ಸುಗಳೇ ಶಿವರು, ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು, ನಿನ್ನ ತೇಜಸ್ಸುಗಳೇ ವ್ಯವಹಾರ, ನಿನ್ನ ತೇಜಸ್ಸುಗಳೇ ಚೇತನ, ನಿನ್ನ ತೇಜಸ್ಸು ಸರ್ವನೇ ಸತ್ಯಂದು ಹೇಳಿಲ್ಲ. ಹಂಗ ಇಲ್ಲಿ ನಿನ್ನ ಪ್ರಕಾಶ ರೂಪವೇ ಅರಿವೆ. ಈಗ ನಾ ದೇಹಕ್ಕೆ ಉದಾಹರಣೆ ಕೊಟ್ಟೇನಲ್ಲ, ಆ ನಿನ್ನ ಆ ಒಂದು ಶಕ್ತಿ ಪ್ರಕಾಶದ ಸ್ವರೂಪ ಅರಿವೇ ನಾವಿದ್ದೇವೆ. ಆ ಅರಿವಿನ ಸ್ವರೂಪದಿಂದ ಸರ್ವ ಶಿವರು ಜೀವರು 36 ತತ್ವಗಳು ಪಂಚಮಹಾಭೂತಗಳು ಆಗಿರುವವು. ಜಗತ್ತಿನ ಸರ್ವ ಪ್ರಾಣಿಗಳು, ಸರ್ವ ಶಕ್ತಿಗಳು, ಸರ್ವ ವ್ಯವಹಾರಗಳು, ಸರ್ವ ಬೆಳಕುಗಳು, ಸರ್ವ ರಾಜರ ವಸ್ತುಗಳೆಲ್ಲ ನಿನ್ನ ಅರಿವಿನಿಂದಾಗಿರುವವು. ನೀನು ಸದಾ ಇರುವವಳು. ನೋಡು, ದೇವಿ ಸದಾ ಇರುವವಳು. ಸದಾ ಅಂದ್ರೆ ಏನು? ತ್ರಿಕಾಲದಲ್ಲಿ ಇರುವವಳು. ತ್ರಿಕಾಲ ಅಂದ್ರೆ ಏನು? ವರ್ತಮಾನ ಕಾಲದಲ್ಲಿ ಇದ್ದವಳು. ಈಗ ನಡೆದದ್ದು ವರ್ತಮಾನ ಕಾಲ, ನಿನ್ನೆ ಕಳೆದ ಹೋದದ್ದು ಭೂತಕಾಲ, ನಾಳೆ ನಡೆಯತಕ್ಕಂಥದ್ದು ಭವಿಷ್ಯತ್ ಕಾಲ. ಅದಕ್ಕ ತ್ರಿಕಾಲದಲ್ಲಿ ಇರುವವಳು. ಅವಳು ಹೆಂಗದಳ? ಅರಿವಿನ ಸ್ವರೂಪದಳ. ನೀನು ಸದಾ ಇರುವವಳು. ಮುಂದ ವಿವಿಧ ಗುಣಗಳು ನೀನೇ ತೋರುವವ, ವಿವಿಧ ಚೇಷ್ಟೆಯು ನೀನೇ, ಕ್ರಿಮಿ ಪಶು ವಿವಿಧ ಸಂಶಯ ನೀನೇ, ನಾನಾರ್ಥಗಳದುವೆ ನೀನೇ, ವಿವಿಧ ಭಕ್ತಿಯು ನೀನೇ ಇರುತ್ತಿಹೆ, ವಿವಿಧ ಮತಗಳು ನೀನೇ, ಬೇರೆಯ ವಿವಿಧ ಜಾತಿಯು ನೀನೇ, ನೀನೇ ಎಂದೆಂದು ನಮ್ಮರಗಣ. ಮುಂದೆ ಹೇಳ್ತಾರೆ, ಶಬ್ದ ಸ್ಪರ್ಶ ರೂಪ ರಸಗಳ ಗಂಧಗಳೆಂಬ ಗುಣಗಳು. ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಪಂಚ ಜ್ಞಾನೇಂದ್ರಿಯಗಳು. ಮುಂದ ಸರ್ವ ಕ್ರಿಯೆಗಳು, ಸರ್ವ ಗುಣಗಳು ನೀನೇ, ಸರ್ವ ಕ್ರಿಯೆಗಳು ನೀನೇ, ಕ್ರಿಮಿ ಪಶು
ಮೊದಲಾದ 84 ಲಕ್ಷ ಜೀವರಾಶಿಗಳು, ಅನೇಕ ಸಂಶಯ ನಿಶ್ಚಯಗಳು, ಅನೇಕ ನಾಮರೂಪಗಳು, ಅನೇಕ ಭಕ್ತಿಗಳು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಮತಗಳು, ನಾನಾ ವಿಧ ಜಾತಿಗಳು ನೀನೇ ಆಗಿರುವೆ. ನೋಡಿ, ಎಲ್ಲಾ ಜಾತಿ ಮತ ಕುಲ ಪದ್ಧ ಎಲ್ಲಾ ನೀನೇ ಆಗಿರುವೆ. ಆದ್ರೂ ನಾವೇನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತ, ಅದು ಇದು ಜಾತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ತಿಳ್ಕೊಂಡು ನಮ್ಮ ನಮ್ಮ ಭಾವಕ್ಕ ತಕ್ಕಂಗ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅವುಗಳನ್ನ ವ್ಯಕ್ತ ಮಾಡ್ಕೊಂಡು ನಮ್ಮಲ್ಲಿ ನಾವು ಗುಣಗಳನ್ನ, ಜಾತಿ ಕುಲಗಳನ್ನ ಅರಿಸ್ಕೊಂಡಿದೀವಿ. ಮೂಲ ವಿಚಾರ ಮಾಡಿದರೆ ಏನೈತಿ ಅಂತಂದ್ರೆ ಆ ಒಂದು ಪರಬ್ರಹ್ಮ ವಸ್ತುವಿನಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ನಾಮಿಲ್ಲ, ರೂಪ ಇಲ್ಲ, ಸೀಮೆ ಇಲ್ಲ. ಅದಕ್ಕ ಸೀಮಾತೀತವಾಗಿರತಕ್ಕಂತ ವಸ್ತು, ಅದು ನಿರ್ವಿಕಾರವಾಗಿರತಕ್ಕಂತ ವಸ್ತು ಅಷ್ಟೇ ಅಲ್ಲ, ಮಾತು ಮನಗಳಿಂದ ತತ್ತ ಮೀರಿದ ನಿಜಗೊಂಡ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಅಂದ ಬಳಿಕ ಅಲ್ಲಿ ಎಲ್ಲಿ ಜಾತಿ ಕುಲಗಳನ್ನು ಹುಡುಕಾಕ ಬರುದಿಲ್ಲ. ಆದ್ರೂ ಹೇಳ್ತಾರ ಇವೆಲ್ಲಾ ನೀನೇ ಇರುವಿ ಅಂತ ಹೇಳ್ಕೊಂಡು ಬರ್ತಾರೆ. ಮುಂದೆ ಹೇಳ್ತಾರ, ಸತಿಯು ಪುರುಷನು ನೀನೇ ಆಗಿಹೇ, ಸುತರು ಎಂಬರು ನೀನೇ ನೆರೆದಿಹೇ, ಅತಿ ಬಳಗಗಳು ನೀನು, ಮದುವೆಯು ಮುಂಜೆಯದು ನೀನು, ಸತತ ಮಾಡುವ ಕರ್ಮವದು ನೀನತಿ, ಬಹಳ ಐಶ್ವರ್ಯ ನೀನೇ, ಹಿತವು ಅಹಿತವು ನೀನೇ, ದಿಟವೆಂದುದ ಮರಗಣ. ನೀರೇ ತೆರೆ ನೊರೆ ಬುರುಗಗಳಾದಂತೆ, ಬೀಜವೇ ಪರಿಣಾಮದಿಂದ ಬೆವರು, ಬೀಜವೇ ಪರಿಣಾಮದಿಂದ ಬೇರು, ಬಡ್ಡೆ ಟೊಂಗೆ ಎಲೆ ಹೂ ಕಾಯಿಗಳಾಗುವಂತೆ, ನೀನೇ ಲೀಲಾ ಮಾತ್ರದಿಂದ ಜಗದ್ರೂಪಳಾಗಿರುವುದರಿಂದ ಸ್ತ್ರೀ ಪುರುಷರ ಸಿರಿ ಸತಿ ಸುತಾದಿಗಳು, ಬಂಧು ಬಳಗಗಳು, ಇಷ್ಟ ನಿಷ್ಠಗಳು, ಅರಿಯುವ, ಇಚ್ಛಿಸುವ, ಪ್ರವರ್ತಿಸುವ ಸರ್ವ ಕರ್ಮ ಮೊದಲಾದವುಗಳು ನೀನು. ಇದು ಅತಿಶಯ ವಸ್ತುವಾಗಿರುವುದು. ಇದೇನ್ ಹೇಳ್ತಾನಂದ್ರೆ, ನೀರೇ ತೆರೆ ನೊರೆ ಬುರುಗಗಳಾದಂತೆ. ನೀರ ಏನ್ ಆಕಾರ ತೊಟ್ಟತಿ? ನೀರು ಒಂದ ಐತಿ. ಅದು ತೆರೆ ನೊರೆ ಬುರುಗಗಳಾದಂತೆ ಬೀಜವೇ ಪರಿಣಾಮದಿಂದ. ಬೀಜ ಏನ್ ಮಾಡ್ಕೊಂಡೈತಿ? ಮೂಲ ವಸ್ತು ಬೀಜ ಒಂದ ಐತಿ. ಬಂದ್ ಮಾಡೋಣ. ಬೀಜ ವಸ್ತು ಮೂಲ ಒಂದ ಐತಿ, ಆದ್ರೂ ಅದು ಪರಿಣಾಮದಿಂದ, ಪರಿಣಾಮ ಅಂದ್ರೆ ವಿಕಾರದಿಂದ, ವಿಕಾರವನ್ನು ಒಂದೇ ಬೇರು, ಬಡ್ಡೆ ಟೊಂಗೆ ಎಲೆ ಹೂ ಕಾಯಿಗಳಾದಂತೆ. ನೀನೇ ಲೀಲಾ ಮಾತ್ರದಿಂದ ಜಗದ್ರೂಪಳಾಗಿರುವುದರಿಂದ ಸ್ತ್ರೀ ಪುರುಷರು ಸಿರಿ ಸತಿ ಸ್ವತಾದಿಗಳು, ಬಂಧು ಬಳಗಗಳು, ಇಷ್ಟಾನಿಷ್ಟಗಳು. ನೋಡು, ಸತಿ ಸ್ವತಾದಿಗಳು, ಬಂಧು ಬಳಗಗಳು ಎಲ್ಲ ನೀರು. ಅಷ್ಟೇ ಅಲ್ಲ, ಇಷ್ಟಾನಿಷ್ಟಗಳು ಅಂದ್ರೆ ಒಳ್ಳೆಯವುಗಳು, ಕೆಟ್ಟವುಗಳು, ಅರಿಯುವ, ಇಚ್ಛಿಸುವ, ಪ್ರವರ್ತಿಸುವ ಸರ್ವ ಕರ್ಮ ಮೊದಲಾದವುಗಳೆಲ್ಲ ನೀನು. ಇದು ಅತಿಶಯ ವಸ್ತುವಾಗಿರುವುದು. ಇಹ ಪರವು ಅದು ನೀನು, ಚರಿಸುತ್ತಲಿಹ ಮರುತವದು ನೀನು, ಹರಿವು ತಲಿಹ ಜಲವು ಅದು ನೀನು, ಅಗ್ನಿಯು ನೀನು, ಆಗಸವು ನೀನು, ಬಹಳ ಮೂರ್ಖನು ನೀನು, ನಿಜವಿದು ಬಹಳ ಜ್ಞಾನಿಯು ನೀನು, ದಿಟವಿದು ಬಹಳ ಸಾಕ್ಷಿಯು ನೀನು, ನೀ ಸರ್ವೆಂದುದ ಮರಗಣ. ಭಗವಂತ ಗೀತೆ ಒಳಗೆ ಹೇಳ್ಯಾನ ನೋಡ್ರಿ, 10ನೇ ಅಧ್ಯಾಯದೊಳಗ ವಿಭೂತಿ ಯೋಗದೊಳಗೆ ಹೇಳ್ಯಾನ. ವಿಭೂತಿ ಯೋಗ ನೋಡ್ಕೋರಿ, ಅಲ್ಲಿ ಎಲ್ಲಾ ನಾನೇ ಇದ್ದೇನೆ, ಎಲ್ಲವೂ ನನ್ನಿಂದ ಅಂತ ಹೇಳ್ಯಾನಲ್ಲಿ. ಸಮುದ್ರದಲ್ಲಿರುವ ಮೊಸಳೆಯು ನಾನೇ, ಕಲ್ಪ ವೃಕ್ಷ ನಾನೇ, ಎಲ್ಲ ಹೇಳ್ಕೊಂಡು ಬಂದಾನ. ಹಂಗ ಇಲ್ಲಿ ಹೇಳ್ತಾನ ನೋಡ್ರಿ, ಏನಂದ್ರೆ ಸತಿಯು ಮುಂದೆ ಇಹ ಪರವು ಅದು ನೀನು, ಅದು ಚರಿಸುತ್ತಲಿಹ ಮರುತವುದು ನೀನು, ಹರಿವುತ್ತಲಿಹ ಜಲವು ಅದು ನೀನು, ಅಗ್ನಿಯು ಆಗಸವು ನೀನು, ಬಹಳ ಮೂರ್ಖನು ನೀನು, ನಿಜವಿದು ಬಹಳ ಜ್ಞಾನಿಯು ನೀನು, ಜಟವಿದು ಬಹಳ ಸಾಕ್ಷಿಯು ನೀನು, ನೀನೇ ಸರ್ವೆಂದುದ ಮರಗಣ. 14 ಲೋಕಗಳು, ಆಕಾಶ ವಾಯು ಅಗ್ನಿ ನೀರು ಭೂಮಿಗಳು ನೀನು, ದೊಡ್ಡರು ಜ್ಞಾನಿಗಳು ಸರ್ವ ಸಾಕ್ಷಿಯು ಸರ್ವವೆಲ್ಲವೂ ನೀನೇ ಆಗಿರವಿ.
ಇವೆಲ್ಲಾ ನೀನಿದ 14 ಲೋಕಗಳು, ಆಕಾಶ, ವಾಯು, ಅಗ್ನಿ, ನೀರು, ಪಂಚಮಹಾಭೂತಗಳು, ಮತ್ತಷ್ಟೇ ಅಲ್ಲ ಭೂಮಿಯ ಮೇಲೆ ದಡ್ರು, ಜ್ಞಾನಿಗಳು, ಸರ್ವಸಾಕ್ಷಿಕ ಯಾರು ಅಂತಂದ್ರ ಆ ದೇವಿಯೇ ಸರ್ವಸಾಕ್ಷಿ ಆಗಿರುವಳು ಅಂತ ತಿಳ್ಕೊಂಡು ದೇವಿಯನ್ನ ದೇವತೆಗಳು ಸ್ತುತಿ ಮಾಡಕತ್ಯಾರ. ಸೊಡದ ತೊಯ್ಯದ ಕರಗದೊಣಗದ ಸಡಲಿ ಹೋಗದ ಹೊರಗೊಳಗೆ ಬೆಳಗಿ ಗಿಡಿಗಿರಿದು ತುಂಬಿರಲು ಅದರೊಳು ನಂತಾಂಶದಲ್ಲಿ ಕಿಡಿಯ ಮಾತ್ರವೇ ತೇಜ ಧರಿಸಿಯೇ ಬಿಡದೆ ಹೊಳೆಯುವ ಅಗ್ನಿ ರವಿ ಶಶಿ ಎಡೆ ಬಿಡದ ತೇಜಸ್ಸು ನೀನೆಂದುದ ಮರಗಣ. ಅಗ್ನಿ ಮೊದಲಾದವುಗಳಿಂತ ವಿಕಾರವಾಗದ ಪ್ರಕಾಶವು ಒಳ ಹೊರಗೆ ಪರಿಪೂರ್ಣವಾಗಿ ತುಂಬಿರಲು ಅದರ ಅನಂತ ಭಾಗಗಳಲ್ಲಿ ಕಿಡಿ ಮಾತ್ರವನ್ನು ಧರಿಸಿ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಮೊದಲಾದವುಗಳು ಪ್ರಕಾಶಿಸುವವು. ಜಗತ್ತಿನೊಳಗೆ ಸರ್ವ ಪ್ರಕಾಶಗಳೆಲ್ಲ ನೀನೇ ಆಗಿರುವಿ. ಅಗ್ನಿ ಮೊದಲಾದವುಗಳಿಂದ ವಿಕಾರವಾಗದ ಪ್ರಕಾಶ ಒಳ ಹೊರಗೆ ಪರಿಪೂರ್ಣವಾಗಿ ತುಂಬಿರಲು ಅದರ ಅನಂತ ಭಾಗಗಳಲ್ಲಿ ಕಿಡಿ ಮಾತ್ರವನ್ನು ಧರಿಸಿ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಮೊದಲಾದವುಗಳು ಪ್ರಕಾಶವು. ಜಗತ್ತಿನೊಳಗೆ ಸರ್ವ ಪ್ರಕಾಶಗಳೆಲ್ಲ ನೀನೇ ಆಗಿರುವಿ. ಸರ್ವಸಾಕ್ಷಿಯು ನೀನೇ, ನೀನೇ ಸರ್ವಭೂತಳು ನೀನೇ, ನೀ ಮುನಿ ಮಹ ಸರ್ವಚೇತನ ನೀನೇ, ಪಾದಾಂಗುಷ್ಟಗಳು ನೀನೇ, ಸರ್ವ ಕಾರಣ ನೀನೇ, ನೀನೇ ಸರ್ವತೋಮುಖ ನೀನೇ, ನೀನೇ ಸರ್ವನಾಮವು ನೀನೇ, ನೀನೇ ನೀನೆಯು ಎಂದುದ ಮರಗಣ. ನೀನು ಪರಿಪೂರ್ಣನಾದ್ದರಿಂದ, ಪರಿಪೂರ್ಣ ಅಂದ್ರೆ ಏನು, ಎಲ್ಲ ಕಡೆಗೆ ವ್ಯಾಪಿಸಿರುವುದರಿಂದ, ಸತ್ವ ಚಿತ್ತಾನಂದ ನಿತ್ಯ ಪರಿಪೂರ್ಣನಾದ್ದರಿಂದ ಹೇಳ್ತಾರೆ ಜಗತ್ತಿನ ಸರ್ವ ವ್ಯವಹಾರಗಳು ನೀನೇ ಆಗಿರುವೆ. ನಿನ್ನ ಮಾಯದೆ ಜಗವನಂತು ಉತ್ಪನ್ನಿಸಿ ತೋರು ಲೈಬು. ನಿನ್ನ ಮಾಯಿಂದ ಹರಿ ಬ್ರಹ್ಮಾದಿ ಕೋಟಿಗಳು ನಿನ್ನ ಮಾಯದೆ ಜನಿಸುತ್ತೊಡಗುವ. ನಿನ್ನು ಮಹಿಷಾಸುರನ ಪಾಡೇನು ಸನ್ನುತಾಮಳ ಬ್ರಹ್ಮ ಕಿವಿ ಕೇಳೆಂದು ಹೇಳೆಂದುದ ಮರಗಣ. ನಿನ್ನ ಶಕ್ತಿಯಿಂದ ಅನಂತ ಬ್ರಹ್ಮಾಂಡಗಳು ಹುಟ್ಟಿ ತೋರಿ ಲಯಿಸುವವು. ನೋಡು, ದೇವಿಯ ಶಕ್ತಿಯಿಂದ ಅನಂತ ಬ್ರಹ್ಮಾಂಡಗಳು ತೋರಿ ಹುಟ್ಟಿ ಲಯಿಸುವವು. ಮುಂದೆ ನಿನ್ನ ಶಕ್ತಿಯಿಂದಲೇ ಕೋಟಿ ಬ್ರಹ್ಮಾದಿಗಳು ಜನಿಸಿ ಅಲ್ಲಿಯೇ ಅಡಗುವರು. ಸರ್ವ ಶ್ರುತಿಗಳಿಂದ ಹೊಳಲ್ಪಟ್ಟ ನಿರ್ಮಲ ಬ್ರಹ್ಮ ಸ್ವರೂಪಳಾದ ದೇವಿಯ ಮುಂದೆ ಮಹಿಷಾಸುರನ ಕೇಡು ಎಷ್ಟರದು. ಆವ ನಿನ್ನನ್ನು ನಂಬಿದವನನ್ನು ಆವ ತಡಹೇ ಬದುಕುವನು. ನೀನಾವನಿಗೆ ಮುಳಿದವನ ರಕ್ಷಿಪರಾರು. ಲೋಕದಲ್ಲಿ ಕಾವ ಕೊಲ್ಲುವುದೆರಡಕೆಯು ನೀ ದೇವಳಾಗಿ ನಿನ್ನ ಮಹಿಮೆಯ ನಾವನ್ನುಚ್ಚರಿಸುವೆವು. ನಾವನ್ನುಚ್ಚರಿಸುವನು ಅಮರನು ಎಂದುದ ಮರಗಣ. ನೀನೇ ಗತಿಯೆಂದು ನಿನ್ನ ನಂಬಿದವರನ್ನು ತಡವಿ ಯಾರು ಬದುಕಲಾರರು. ನೀನು ಯಾವನ ಮೇಲೆ ಶೆಟ್ಟಾಗುವೆ ಅವನನ್ನು ಲೋಕದಲ್ಲಿ ಯಾರು ರಕ್ಷಿಸಲಾರರು. ಸರ್ವವನ್ನು ರಕ್ಷಿಸುವುದಕ್ಕೂ ಕೊಲ್ಲುವುದಕ್ಕೂ ನೀನೇ ಒಡೆಯಳಾಗಿರುವೆ. ನಿನ್ನ ಮಹಿಮೆಯನ್ನು ಸದಾ ನೆನೆಯುವನು ಮರಣರಹಿತನಾಗುವನು. ಆ ದೇವಿಯ ಮಹಿಮೆಯನ್ನ ತ್ರಿಕಾಲದಲ್ಲಿ ಯಾರು ನೆನೀತಾರಲ್ಲ ಅವರು ಮರಣರಹಿತನಾಗುವರು. ಅವರಿಗೆ ಮರಣವೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದ ಸದಾ ನಿನ್ನ ಪದ ದೊರಕುವುದು. ಆವಗೆ ನಿನ್ನ ಸ್ಮರಣೆಯು ನಿತ್ಯ ಕಾಲದೆ ನಿನ್ನ ಧ್ಯಾನದೆ ಮೈ ಮರೆಯುವವಗೆ ನಿನ್ನ ಶಿಪಗೆ ನಿನ್ನ ಚಾರಿತ್ರ್ಯವನ್ನು ಓದುವಗೆ ನಿನ್ನನ್ನೇ ಪರಬ್ರಹ್ಮವೆಂಬಗೆ ಇನ್ನು ಹರಿಹರರುಗಳು ಸರಿಯಿಲ್ಲೆಂದುದ ಮರಗಣ. ಸದಾ ನಿನ್ನನ್ನು ಪೂಜಿಸುವ ಸ್ತುತಿಸುವ ಧ್ಯಾನದಿಂದ ಮೈ ಮರೆಯುವವನಿಗೆ ನಿನ್ನ ಚರಿತ್ರೆಯನ್ನು ಓದುವವನಿಗೆ ನಿನ್ನನ್ನೇ ಪರಬ್ರಹ್ಮವೆಂದು ತಿಳಿದವನಿಗೆ ನಿನ್ನ ಸ್ವರೂಪ ದೊರಕುವುದು. ಅವನಿಗೆ ಹರಿಹರರು ಸರಿಯಲ್ಲೆಂದ ದೇವತೆಗಳು ನುಡಿದರು. ನೋಡು, ಸದಾ ನಿನ್ನನ್ನು ಪೂಜಿಸುವ ಸ್ತುತಿಸುವ ಧ್ಯಾನದಿಂದ ಮೈ ಮರೆಯುವವನಿಗೆ ನಿನ್ನ ಚರಿತ್ರೆಯನ್ನು ಓದುವವನಿಗೆ ನಿನ್ನನ್ನೇ ಪರಬ್ರಹ್ಮವೆಂದು ತಿಳಿದವನಿಗೆ ನಿನ್ನ ಸ್ವರೂಪ ದೊರಕುವುದು. ಅವನಿಗೆ ಹರಿಹರರು ಸರಿಯಲ್ಲೆಂದು ದೇವತೆಗಳು ನುಡಿದರು. ನಿನ್ನ ಭಜಿಸುವವನ ಭಾಗ್ಯಕ್ಕೆ ಇನ್ನು ಸರಿಯೇ ಹರಿಹರ ಅಜರಿಗೆ ಮುನ್ನವೇ ನೀ ಕೊಟ್ಟೆ ಸೃಷ್ಟಿ ತಿಥಿಯಲಧಿಕಾರ. ಇನ್ನು ತೆಗೆವೀನ ಹೆಸರದೇನ ನೀನಿನ್ನು ಒಲಿದ ನವನೇ ಬ್ರಹ್ಮವು
ನಿನ್ನೊಳಗೆ ಅವನೈಕ್ಯನಿ ಕರುಣೆಂದುದ ಮರಗಣ. ನಿನ್ನನ್ನು ಪೂಜಿಸುವ, ಸೇವಿಸುವ, ಸ್ತುತಿಸುವವನ ಐಶ್ವರ್ಯಕ್ಕೆ ಯಾವುದು ಸರಿಯಿಲ್ಲ. ನಿನ್ನನ್ನ ಪೂಜಿಸುವ, ಸೇವಿಸುವ, ಸ್ತುತಿಸುವವನ ಐಶ್ವರ್ಯಕ್ಕೆ ಯಾವುದು ಸರಿಯಿಲ್ಲ. ಪೂರ್ವದಲ್ಲಿ ನಿನ್ನ ಭಜಿಸಿದ ಬ್ರಹ್ಮ ಹರಿಹರರಿಗೆ ಜಗತ್ತಿನ ಉತ್ಪತ್ತಿ ಸೃಷ್ಟಿ ಸ್ಥಿತಿಗಳನ್ನು ಅಧಿಕಾರವನ್ನು ಕೊಟ್ಟಿ ನಿನ್ನ ನಾಮವನ್ನು ಉಚ್ಚರಿಸುವವನಿಗೆ ಏನೂ ಸಾಧ್ಯವಿಲ್ಲ. ನೀನು ಯಾರಿಗೆ ದಯೆ ತೋರಿಸುವವನು ಬ್ರಹ್ಮನಾಗುವನು. ನೋಡು, ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಆ ದೇವಿಯನ್ನ ಸ್ತುತಿ ಮಾಡಿ ಕೊಂಡಾಡುವುದರಿಂದಲೇ ಬ್ರಹ್ಮನಿಗೆ ನೀನು ಈ ಬ್ರಹ್ಮವನ್ನು ಸೃಷ್ಟಿ ಮಾಡು, ವಿಷ್ಣುವನಿಗೆ ನೀನು ರಕ್ಷಣೆಯನ್ನ ಮಾಡು, ಪರಮೇಶ್ವರನಿಗೆ ನೀನು ದಯವನ್ನ ಮಾಡು ಅಂತ ತಿಳ್ಕೊಂಡು ಅಧಿಕಾರವನ್ನು ಕೊಟ್ಟಳು ದೇವಿ. ಮುಂದೆ ನಿನ್ನ ಏನು ಅಂತಾರ ಅಧಿಕಾರವನ್ನು ಕೊಟ್ಟಳು. ಜಗತ್ತಿನ ಉತ್ಪತ್ತಿ ಸೃಷ್ಟಿ ಅಧಿಕಾರವನ್ನು ಕೊಟ್ಟು ನಿನ್ನ ನಾಮವನ್ನು ಉಚ್ಚರಿಸುವನಿಗೆ ಏನೂ ಸಾಧ್ಯವಿಲ್ಲ. ನೀನು ಯಾರಿಗೆ ದಯೆ ತೋರಿಸಿ ಅವನು ಬ್ರಹ್ಮನಾಗುವನು. ಯಾರು ಭಗವಂತನೇ ನನ್ನ ಸ್ವರೂಪ, ನಾನೇ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡು ಯಾವಾಗಲೂ ಆ ದೇವಿಯ ಸ್ತುತಿಯನ್ನ ಮಾಡ್ತಾರಲ್ಲ, ಆ ದೇವಿಯನ್ನ ಯಾರ ಕೊಂಡಾಡ್ತಾರಲ್ಲ ಅವರು ಸಾಕ್ಷಾತ್ ಬ್ರಹ್ಮ ಸ್ವರೂಪರೇ ಆಗುವನು. ಆ ದೇವಿಯ ಸ್ವರೂಪರೇ ಅವರಾಗುವರು. ಅವನನ್ನು ನಿನ್ನೊಳಗೆ ಸಮರಸ ಮಾಡಿಕೊಳ್ಳುವೆ, ನೀನು ದಯಾಸಾಗರಳು. ನೋಡು, ಆ ದೇವಿ ಹಂಗದ ದಯಾಸಾಗರಳದಾಳ. ನಿನ್ನ ಸ್ಮರಣೆಯನ್ನೊಮ್ಮೆ ಮಾಡಲು ಇನ್ನು ಪರ್ವತ ಭಾರ ನಿನಗೆಯು. ನಿನ್ನ ಧ್ಯಾನದಿ ಮುಳುಗಿದವನಿಗೆ ಕೊರತೆ ಏನಿಯುವುದು. ನಿನ್ನ ಮಾರುವಿ ನೀನು ಅವನಿಗೆ, ನಿನ್ನ ಅಂದವನ ಬಗೆ ಮಾಡುವೆ. ನಿನ್ನ ಸರಿಸಮ ದೈವವಾರೆಂತೆಂದುದ ಮರಗಣ. ನೋಡು, ನಿನ್ನ ಸ್ಮರಣೆಯನ್ನ ಒಮ್ಮೆ ಮಾಡಲು ದೇವಿಗೆ ಹಂಗಾಕೈತಿ ಅಂತಂದ್ರ, ದೇವಿಯನ್ನ ಒಮ್ಮೆ ಸ್ಮರಣ ಮಾಡಿದ್ರ ದೇವಿಗೆ ಪರ್ವತದಷ್ಟು ಭಾರ ಆಕೈತಿ ಅಂತ. ನೋಡು, ನನ್ನ ಭಕ್ತರು ನನ್ನನ್ನ ಕುರಿತು ಸ್ಮರಣ ಮಾಡಾಕತ್ಯಾರಪ್ಪ, ಅವರ ಆಸೆ ಆಕಾಂಕ್ಷೆಗಳನ್ನ ಹೇಗೆ ಈಡೇರಿಸಲಿ ಅಂತ ತಿಳ್ಕೊಂಡು ಒಂದು ಪರ್ವತವನ್ನ ಹೊತ್ತಷ್ಟು ಭಾರ ದೇವಿಗೆ ಆಗುವುದು. ಅದಕ್ಕ ಹೇಳಿದ್ರು, ನಿನ್ನ ಧ್ಯಾನದಿ ಮುಳುಗಿದವನಿಗೆ ಕೊರತೆ ನೀವು. ನಿನ್ನ ಧ್ಯಾನದಲ್ಲಿ ಮುಳುಗಿದವನಿಗೆ ಏನ ಕೊರತೆ ಐತಿ? ಏನೂ ಕೊರತೆ ಇಲ್ಲ. ನಿನ್ನ ಮಾರುವಿ ನೀನು ಅವನಿಗೆ, ನಿನ್ನ ಅಂದವನವಾಗಿ ಮಾಡುವಿ. ನಿನ್ನ ಸರಿಸಮ ದೈವವಾರೆಂತಂದು ನಿನ್ನ ಸರಿಸಮನು ಯಾರದಾರ? ನಿನ್ನ ಧ್ಯಾನದಲ್ಲಿ ಮುಳುಗಿದವನಿಗೆ ಯಾವುದರ ಕೊರತೆ ಇಲ್ಲ. ಅವನಿಗೆ ಸ್ವರೂಪವನ್ನು ಕೊಟ್ಟು ನಿನ್ನಂತೆ ಏನು ಮಾಡಿದೀಯ ಮಾಡಿಕೊಳ್ಳಿರುವಿ. ಮುಂದ ಧ್ಯಾನ ಅಂದ್ರೆ ಏನು ಅಂದ್ರೆ ಅಲ್ಲಿ ಹೇಳ್ಯಾರ ನೋಡ್ಕೊರಿ. ಮುಂದೆ ನಿನ್ನ ಭಕ್ತನ ಜರಿಯುವವನು ಇನ್ನು ಕಡಿವೆ ಅಂಶ ಸಹಿತವ. ನಿನ್ನ ಭಕ್ತನು ಎಲ್ಲಿ ಎದ್ದಡೆ ಅಲ್ಲಿ ಇರುತಿಹೇವು. ನಿನ್ನ ಭಕ್ತನ ಗಾಳಿ ಹಾಯಲಿ ಇನ್ನು ಓಡುವು ಸರ್ವ ದುರಿತವು. ಇನ್ನು ಪ್ರೇಮಿಯು ನಿನಗವನು ಸತ್ಯಂದುದ ಮರಗಣ. ನಿನ್ನ ಭಕ್ತರನ್ನು ಯಾರಾದರೂ ನಿಂದಿಸಿದರೆ ಅವರ ವಂಶವನ್ನು ಸಹಿತ ಕಡಿವೆ. ನೋಡು, ಆ ದೇವಿಯ ಭಕ್ತರನ್ನ ಯಾರಾದರೂ ನಿಂದೆ ಮಾಡಿದರಂತಂದ್ರ ಅವರ ವಂಶವನ್ನ ಸಹಿತ ಕಡ್ದ ನಾಶ ಮಾಡ್ತಾಳಂತ ದೇವಿ. ನಿನ್ನ ಭಕ್ತನಿದ್ದಲ್ಲಿ ನೀನಿರುವೆ. ನಿನ್ನ ಭಕ್ತನ ಗಾಳಿ ಹಾಯಲು ಸರ್ವ ಪಾಪಗಳು ಹೋಗು. ಆ ದೇವಿಯ ಭಕ್ತನಿದ್ದಲ್ಲಿ ದೇವಿ ಇರುತ್ತಾಳ. ಭಕ್ತನ ಗಾಳಿ ಹಾಯಲು ಸರ್ವ ಪಾಪಗಳು ಹೋಗು. ಭಕ್ತನು ನಿನಗೆ ಪ್ರೇಮ ಉಳ್ಳವನು. ಆ ದೇವಿಯ ಭಕ್ತನು ದೇವಿಗೆ ಏನಕ್ಕ ಪ್ರೇಮ ಉಳ್ಳವನದಾನ, ಪ್ರೇಮ ಉಳ್ಳವನು. ಇದು ಸತ್ಯವೆಂದು ದೇವತೆಗಳು ನುಡಿದರು. ನಿನ್ನ ದಯವುಳ್ಳವನು ಅವತಾ ನಿನ್ನ ಮನೆಯೊಳಗಿರಲು. ಅಡವಿಯೊಳಿನ್ನು ಹಿರಿ ಅಗ್ನಿಯೊಳು ರಣದೊಳಗಿನ್ನು ಉದಕದಲ್ಲಿ ಇನ್ನು ಗುಹೆ ಪಥ ನಡೆಯುತ್ತಿರುತ್ತಿರ. ಲಿನ್ನು ನೇಮ ಖಡ್ಗ ಚರ್ಮವ ನಿನ್ನು ಧರಿಸಿ ಹತ್ತರಿಯ ನೀನೆಂದುದ ಮರಗಣ. ಇಲ್ಲಿ ಏನ್ ಹೇಳ್ತಾರಂದ್ರ, ನಿನ್ನ ದಯೆಯುಳ್ಳ ಭಕ್ತನು ಮನೆಯಲ್ಲಿರಲಿ, ಅಡವಿಯಲ್ಲಿರಲಿ, ಅಗ್ನಿಯ ಸಂಬಂಧವಿದ್ದಲ್ಲಿರಲಿ, ಯುದ್ಧದಲ್ಲಿರಲಿ, ನೀರಿನಲ್ಲಿ ಮುಳುಗಲಿ, ಪ್ರಸಂಗದಲ್ಲಿರಲಿ, ಗವಿಯ ಮಾರ್ಗದಲ್ಲಿ
ನಡೆಯುತ್ತಿರಲಿ. ನೀನು ದೊಡ್ಡ ಕತ್ತಿಡಾಲುಗಳನ್ನು ಧರಿಸಿಕೊಂಡು ಅವನನ್ನು ರಕ್ಷಿಸುವುದಕ್ಕೆ ಸದಾ ಅವನ ಹತ್ತಿರುವೆ. ನಿಜಗುಂಡು ಬರದ ನೋಡ್ರಿ, ಎಲ್ಲೇ ನೀತಿ ಕ್ರಿಯಾಸ್ಥಳದ 7ನೇ ಪದ್ಯದೊಳಗ. ನೋಡಿ ಬಲ್ಲವರು ಸುಖಭೋಗದಳಿಯಾಶೆಯೊಡಗೂಡಿ ಕೆಡದಿರಿ ಭಾಗ್ಯವಿಲ್ಲದಾಗದು. ಮಾಡಿ ಅದರಿಂದ ಶಿವ ಧರ್ಮರತಿಯನ್ನೇ ಬೇರೆ ಬೇಡ ಬಹು ಕೋಟಿಲೆಗಳು ಅಂತ ತಿಳ್ಕೊಂಡು ಒಂದು ಪದ್ಯ ಬರದ ನೋಡ್ರಿ. ನೋಡಿ ಬಲ್ಲವರು ಸುಖಭೋಗದಳಿಯಾಶೆಯೊಡಗೂಡಿ ಕೆಡದಿರಿ. ನೋಡಿ ಬಲ್ಲವರು ಅಂದ್ರೆ ತಿಳಿದವರು, ಸುಖ ಭೋಗದ ಅಳಿಯಾಶೆಯೊಡಗೂಡಿ ಕೆಡದಿರಿ ಭಾಗ್ಯವಿಲ್ಲದಾಗದು. ಭಾಗ್ಯ ಅಂದ್ರೆ ಪುಣ್ಯ ಇಲ್ಲದಾಗದು. ಎಲೇ ಮಾನವ ಮನುಷ್ಯರೇ, ಈ ಸುಖಕ್ಕೆ ಹೇತುಗಳಾಗಿರತಕ್ಕಂತ ಹೆಣ್ಣು ಹೊನ್ನು ಮಣ್ಣು ಇವುಗಳಿಗೆ ಬಹಳಷ್ಟು ಮೆಚ್ಚಿ ಕೆಡಬ್ಯಾಡ್ರಿ, ಭಾಗ್ಯವಿಲ್ಲದಾಗದು. ಅದಕ್ಕೆ ಮಾಡಿ ಅದರಿಂದ ಶಿವ ಧರ್ಮರತಿಯನಿ. ಈಗೇನ್ ನಡೆದೈತಲ್ಲ ಇದಕ್ಕ ಶಿವ ಧರ್ಮರತಿ ಅಂದ್ರು. ಮಾಡಿ ಅದರಿಂದ ಶಿವ ಧರ್ಮರತಿಯನ್ನೇ ಬೇರೆ ಬೇಡಬಹು ಕೋಟೆಲೆಗಳ. ಈ ಕೋಟೆಲೆಗಳ ಗೋಜ ನಮಗ ಬೇಡ. ಇದನ್ನ ಮಾಡಿದ್ರೆ ಏನ್ ಆಕೈತಿ ಅಂತಂದ್ರ ಅವ್ರು ಹೇಳ್ಯಾನು, ವನೀರಣಿ ಜಲಾಗ್ನಿ ಮಧ್ಯೆ ಮಹಾರ್ಣವಿ ಪರ್ವತ ಮಸ್ತಕೆ ವಾಸುಪ್ತಂ ಪ್ರಮತಂ ವಿಷಮಸ್ಥಿತಂ ಪುಣ್ಯಾನಿ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ಆ ದೇವನ ಆಶೀರ್ವಾದ ಇತ್ತು ಅಂತಂದ್ರ, ಭಗವಂತನ ಆಶೀರ್ವಾದ ಇತ್ತು ಅಂತಂದ್ರ, ನಿನ್ನ ಸುಕೃತ ಪುಣ್ಯಾಚಲ ಇತ್ತಂತಂದ್ರ ನೀನು ವನವಾಸದಲ್ಲಿದ್ದರೂ ಕೂಡ ಭಗವಂತ ನಿನ್ನನ್ನ ರಕ್ಷಣೆ ಮಾಡ್ತಾನಂತ. ವನೇರಣಿ, ಕೆಟ್ಟ ಅರಣ್ಯದ ಮಧ್ಯದಲ್ಲಿ ಕ್ರೂರ ಪ್ರಾಣಿಗಳ ಮಧ್ಯದಲ್ಲಿದ್ದರೂ ಕೂಡ ಭಗವಂತ ನಿನ್ನನ್ನ ರಕ್ಷಣೆ ಮಾಡ್ತಾ. ಉದಾಹರಣೆಗೆ ಸಿದ್ಧಾರೂಢ ಚರಿತ್ರೆ ಒಳಗ ನೋಡ್ರಿ, ಎಂತೆಂತ ಭಕ್ತರನ್ನು ಸಿದ್ಧಾರೂಢಪ್ಪ ರಕ್ಷಣೆ ಮಾಡಿದ. ವನೇರಣಿ, ವನವಾಸದಲ್ಲಿದ್ದಾಗ ಪಾಂಡವರನ್ನ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ. ವನೇರಣಿ, ಶತ್ರುಗಳ ಮಧ್ಯದಲ್ಲಿ ನೋಡು ಭಕ್ತ ಪ್ರಹ್ಲಾದನನ್ನ ಸಾಕ್ಷಾತ್ ಭೂದೇವಿ ರಕ್ಷಣೆ ಮಾಡ್ತಾಳ. ಭಕ್ತ ಪ್ರಹ್ಲಾದನನ್ನ ತನ್ನ ತಂದೆ ಇವನ್ನ ಕೊಂದ ಬರ್ರಿ ಅಂತ ತಿಳ್ಕೊಂಡು ಕಳಿಸಿದಾಗ ಬೆಟ್ಟದ ಮೇಲೆ ಇರತಕ್ಕಂತ ಪ್ರಹ್ಲಾದನನ್ನ ಕೆಳಗೆ ಹೋಗದಾಗ ಅಲ್ಲಿ ಸಾಕ್ಷಾತ್ ಭೂದೇವಿ ಏನ್ ಮಾಡ್ತಾಳ ಅಂತಂದ್ರ, ಅದೇ ದೇವಿಯೇ ಭೂದೇವಿ ಶ್ರೀಕೃಷ್ಣ ಪರಮಾತ್ಮನ ಅವತಾರವನ್ನ ತಾಳಿ ಮೇಲಿನಿಂದ ಬೀಳತಕ್ಕಂತ ಭಕ್ತ ಪ್ರಹ್ಲಾದನನ್ನ ಹಿಡಿದ ರಕ್ಷಣಾ ಮಾಡಿದಳು. ಹಂಗ ಇಲ್ಲಿ ವನೇರಣಿ ಶತ್ರು ಜಲಾಗ್ನಿ ಮಧ್ಯೆ ಅಕಸ್ಮಾತ್ ಜಲದಲ್ಲಿ ಮುಳುಗಿ ಬಿದ್ದು ಸಾಯ್ತಿದ್ರು ಅಂತಂದ್ರೆ ದೇವಿಯೇ ಯಾವುದಾದರೂ ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ರಕ್ಷಣೆ ಮಾಡುತ್ತಾಳ. ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವಿ ವಾ ಪರ್ವತ ಮಸ್ತಕಿ, ಪರ್ವತದ ತುತ್ತ ತುದಿಯಲ್ಲಿದ್ದಾಗ ವಾಸುಪ್ತಂ ಪ್ರಮತಂ ವಿಷಮಸ್ಥಿತಂ, ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ಆ ಪೂರ್ವ ಪುಣ್ಯ, ನೀನು ಮಾಡಿರ್ತಕ್ಕಂತ ಪೂರ್ವ ಪುಣ್ಯದ ಒಂದು ಪುಣ್ಯ ನಿನ್ನನ್ನು ರಕ್ಷಣಾ ಮಾಡ್ತತಿ ಅಂತ ತಿಳ್ಕೊಂಡು ಇಲ್ಲಿ ನಿಜಗೊಂಡು 7ನೇ ಅಧ್ಯಾಯದೊಳಗೂ ಕೂಡ ತಿಳ್ಕೊಂಡು ಬರ್ತಾರೆ. ಹಂಗ ಇಲ್ಲಿ ದೇವಿಯು ರಕ್ಷಣೆ ಮಾಡ್ತಾಳೆ. ಮುಂದೆ ಹೇಳ್ತಾರೆ, ದೇವಿಗೆ ಯಾವ ಆಸೆ ಇಲ್ಲದಿದ್ದರೂ ಅವನ ಭಕ್ತನ ಆಸೆ, ಅವನ ಬಿಡದಿರುವ ಆಸೆ, ಅವನ ಸಿರಿ ಸತಿ ಸ್ವತಾದಿ ಬಂಧ ಬಾಂಧವರ ರಕ್ಷಿಸುವ ಆಸೆ ನಿನಗೆ ಸದಾ ಇರುತ್ತಿರಲು. ನೀನೇ ನಿರಾಶೆ ವಸ್ತು ಎಂಬುವುದು ಹೇಗೆ? ಮುಂದೆ ಹೇಳ್ತಾರೆ, ಹತ್ತಿ ಮರಕ್ಕೆ ಕಾಯಿಗಳು ತಾವ ಮೆತ್ತಿ ಇಡೀ ಕಿರಿದಿದ್ದ ತೆರದಲ್ಲಿ ಮತ್ತೆ ನಿನ್ನಯ ರೂಮದಿ ಬಹಳ ಬ್ರಹ್ಮಾಂಡ ಮೆತ್ತಿ ಮತ್ತೆ ನಿನ್ನಯ ಮಹಿಮೆ ಅರಿಯುವುದೆತ್ತಲೈ ಪರದೇವಿ ಮಹಿಷನು ಎತ್ತ ನೀನೆತ್ತೆತ್ತಂದ ಅಂತರವೆಂದುದ ಮರಗಣ. ಮುಂದ ಒಂದು ಹತ್ತಿಯ ಮರಕ್ಕೆ ಬುಡದಿಂದ ತುದಿಯವರೆಗೆ ಕಾಯಿಗಳು ಮೆತ್ತಿರುವಂತೆ ನಿನ್ನ ಪ್ರತಿಯೊಂದು ರೂಮಕ್ಕೆ ಬ್ರಹ್ಮಾಂಡಗಳು ತುಂಬಿರುವವು. ನಿನ್ನ ಅಂಜಿಕೆಯಿಂದ ನಿನ್ನ ಅಜ್ಞಾನುಸಾರ ಸರ್ವ ಬ್ರಹ್ಮಾಂಡಗಳ ವ್ಯವಹಾರ ಸುಸೂತ್ರ ನಡೆಯುವುದರಿಂದ ನಿನ್ನ ಮಹಿಮೆಯನ್ನರಿಯುವುದು ಯಾರಿಗೂ ಶಕ್ಯವಿಲ್ಲದಿರುವುದು. ಮಹಿಷನು ತಿಳಿಯುವನೇ ನಿನಗೂ ಮಹಿಷನಿಗೂ ಅಳತೆಯಲ್ಲಿ ಅದೆಂದರು. ಎಲ್ಲೇ ಮಹಿಷಾಸುರ ಎಲ್ಲಿದೆ ಅಂತಂದ್ರೆ ಆ ಮಹಿಷನಲ್ಲೇ ನೀನೆಲ್ಲೇ, ನಿನಗ ಅವಾಗ ಎಲ್ಲಿ ಹೋಲಿಕೆ ಕೊಡುದು ಅಂತ ತಿಳ್ಕೊಂಡು ದೇವಿಯನ್ನು ಕುರಿತವರು ಏನೋ ಸ್ತುತಿ ಮಾಡಾಕತ್ಯಾರ. ಶಕ್ತಿಯ ಮಹಿಮೆ ಅವಿನಾಭೂತ ಚಿಚ್ಚಕ್ತಿ ಪ್ರಸಾದಾನ್ಮೋಕ್ಷ ಮಾಪ್ನುಯಾತ್ ಎಂಬಂತೆ ಚಿಚ್ಚಕ್ತಿ ಅನುಗ್ರಹದಿಂದಲೇ ಮುಕ್ತಿ ಪ್ರಾಪ್ತಿಯು. ಬ್ರಹ್ಮ ಪ್ರಾಪ್ತಿಗೆ ಶಕ್ತಿಯ ಹೊರತು ಅನ್ಯ ಮಾರ್ಗವೇ ಇಲ್ಲ. ಜಗಜ್ಜನನಿಯೇ ಜಗದ್ಗುರು
ದೇಶಿಕ ರೂಪೇಣ ದರ್ಶಿತಾಭ್ಯುದಯಂ ಎಂಬಂತೆ ಗುರುರೂಪದಿಂದ ಬಂದ ಭಕ್ತರಿಗೆ ಅಭ್ಯುದಯ ಮಾರ್ಗವ ತೋರಿಸುವಳು. ಭಕ್ತರ ಬಂಧನವ ನಿವರ್ತಿಸಿ ತನ್ನೊಳಗೈಕ್ಯ ಮಾಡಿಕೊಳ್ಳುವ ಭಕ್ತಿ ದೇವತೆಯಾಗಿರುವಳು. ಕುರುಡನು ದೀಪ ಪ್ರಕಾಶವನ್ನು, ಕೂತಿಯು ರತ್ನ ಪ್ರಕಾಶವನ್ನು ಅರಿಯದಂತೆ ನೋಡು, ಕುರುಡನು ದೀಪ ಪ್ರಕಾಶವನ್ನ, ಮಂಗ್ಯ ರತ್ನ ಪ್ರಕಾಶವನ್ನ ಅರಿಯದಂತೆ ಮಹಿಷರು ನಿನ್ನ ಮಹಿಮೆಯ ಏನಂತ ಅರಿತಾನ ಅಂತ ತಿಳ್ಕೊಂಡು ದೇವಿಯನ್ನ ಸ್ತುತಿ ಮಾಡಕತ್ತಾರ. ನಿನ್ನ ಖಡ್ಗ ಕಟಾರಿಗೆ ಕೀಳ, ನಿನ್ನ ಗದೆಶರ ಚಾಪ ಚಕ್ರಕ್ಕೆ, ನಿನ್ನ ಶೌರ್ಯಕ್ಕೆ, ನಿನ್ನ ಉಗ್ರಕ್ಕೆ ನಿಲ್ಲುವ ರಾಜ್ಯಗದಿ, ನಿನ್ನ ಸ್ಮರಣೆಗೆ ದೈತ್ಯರಾಜರು ಇನ್ನು ತಳಮಳರಹರು, ಜಗಕ್ಕೆ ಇನ್ನು ಕರ್ತೃ ನೀನೇ ಎಂತೆಂದು ಅಮರಗಣ. ಚಿಚ್ಚಕ್ತಿ ರೂಪ ದೇವಿಯ ಮಹಿಮೆಯು ನಿನ್ನ ಭಯಂಕರ ಆಯುಧಗಳಿಗೆ, ನಿನ್ನ ಶೂರತನಕ್ಕೆ, ನಿನ್ನ ಭೀಕರಕ್ಕೆ ಜಗತ್ತಿನಲ್ಲಿ ಯಾರು ನಿಲ್ಲಲಾರರು. ನಿನ್ನ ನೆನೆದ ಕೂಡಲೇ ರಾಕ್ಷಸ ರಾಜರು ಗಾಬರಿಯಾಗರು, ಜಗಕ್ಕೆ ನೀನೇ ಒಡೆಯಳೆಂದರು. ನಿನ್ನ ಪೀಠದ ಕಾಲು ಮೂವರು ಜನ್ಮಸ್ಥಿತಿ ಲಯ ಕಾರಣರು, ಮತ್ತಿನ್ನು ದುರ್ಭಾಸನವು ನಿನಗೆ 7 ಕೋಟಿ ಮಹಾಮಂತ್ರ. ನಿನ್ನ ಹಾಸಿಗೆ ಪಂಚಪ್ರೀತರು, ಇನ್ನು ಕಮಲಜ ವಿಷ್ಣು ರುದ್ರ, ಇನ್ನು ಈಶ್ವರನು ಸದಾಶಿವನೆಂದುದ ಮರಗಣ. ಜಗದ ಉತ್ಪತ್ತಿ ಸೃಷ್ಟಿ ಸ್ಥಿತಿ ಲಯ ಕಾರಣರಾದ ಬ್ರಹ್ಮ ಹರಿಹರರು ನೀನು ಕೊಡುವ ಗದ್ದುಗೆಯು 3 ಕಾಲುಗಳು. ನಿನಗೆ 7 ಕೋಟಿ ಮಹಾಮಂತ್ರಗಳು. ನಿನಗೆ 7 ಕೋಟಿ ಮಹಾಮಂತ್ರಗಳು. ದರ್ಬೆಯ ಹುಲ್ಲಿನ ಆಸನವು. ಶಕ್ತಿ ರಹಿತರಾದರೆ ಶಿವಸ್ವರೂಪರಾಗುವ ವಿಷ್ಣು ರುದ್ರ ಈಶ್ವರ ಸದಾಶಿವರು ನಿನ್ನ ಹಾಸಿಗೆಯಾಗುವರು. ನೋಡು, ಬ್ರಹ್ಮಾದಿ ದೇವಾದಿ ದೇವತೆಗಳು ಮೊದಲಾಗಿ ನಿನಗೆ ಸೇವೆಯನ್ನ ಮಾಡ್ತಾರ. ನಿನ್ನ ಮೂಗುತಿ ರತ್ನ ಕಾಂತಿಯು, ನಿನ್ನ ಮುತ್ತಿನ ಬಟ್ಟು ಬೆಳಕನ್ನು, ನಿನ್ನ ವಾಲಿಯ ತೇಜ, ನಿನ್ನ ಆವರಣ ಸೌಂದರ್ಯವ, ನಿನ್ನ ಕಾಲುಂದಿಗೆ ಗೆಜ್ಜೆಯು, ನಿನ್ನ ಹೇಮ ಕಿರೀಟದೊಡನೆಯು, ನಿನ್ನ ಕಾಂಬುವನವನೆಯು ಸುಕೃತನು ಎಂದೆಂದುದ ಮರಗಣ. ನಿನ್ನ ಮೂಗುತಿಯು ರತ್ನ ಪ್ರಕಾಶವು, ನಿನ್ನ ಮುತ್ತಿನ ಬೊಟ್ಟಿನ ಪ್ರಕಾರ, ವಾಲಿಯ ಪ್ರಕಾಶ, ಕಾಲಗಡಗ ಬಂಗಾರದ ಕಿರೀಟ. ನೋಡು, ದೇವಿಗೆ ಎಂತ ಆಭರಣಗಳನ್ನು ತುಡಿಸ್ಯಾರಿಲ್ಲಿ. ಬಂಗಾರದ ಕಿರೀಟ ಮೊದಲಾದ ನಿನ್ನ ಆಭರಣ ಸೌಂದರ್ಯದೊಡನೆ ನಿನ್ನನ್ನು ಪ್ರತ್ಯಕ್ಷ ನೋಡುವನೇ ಮಹಾಪುಣ್ಯವಂತನು. ಈ ರೀತಿಯಾಗಿ ನಿನ್ನನ್ನು ಯಾರು ಪ್ರತ್ಯಕ್ಷ ನೋಡ್ತಾರಲ್ಲ ಅವರು ಮಹಾಪುಣ್ಯವಂತರು ಅಂತ ತಿಳ್ಕೊಂಡು ಹೇಳ್ತಾ, ನಿನ್ನ ಮುಂದ ಭಕ್ತಿಯ ಹೊರತು 100 ಯಜ್ಞ, ಬಹಳ ದಾನ, ಸ್ತೋತ್ರ, ಜಪ, ತಪ, ಯೋಗಾಂಗಗಳಾದ ಧ್ಯಾನಧಾರಣ ಸಮಾಧಿಗಳಿಂದ ನಿನ್ನನ್ನು ಕಾಣುವುದಲ್ಲ. ನಿನ್ನನ್ನು ಕಂಡವರೇ, ನಿನ್ನ ಸ್ವರೂಪ ತಿಳಿದವರೇ ಮುಕ್ತರು. ನೋಡು, ಈ ರೀತಿಯಾಗಿ ನಿನ್ನನ್ನು ಯಾರ ಕಾಣ್ತಾರ, ನಿನ್ನವರು ನಿನ್ನ ಸ್ವರೂಪರೇ ಅಕ್ಕಾರ. ನಿನ್ನ ಸ್ವರೂಪವನ್ನು ಸ್ಮರಿಸಿದ ಮಾತ್ರದಿಂದ ಸರ್ವ ಫಲಗಳು, ಸ್ಮರಣೆ ಮಾತ್ರದಿ ಸರ್ವ ಫಲಗಳು ದೊರಕುವುದು. ದಾರೀಶನವು ಸಹ ದೊರಕುವವು. ಸ್ವರ್ಗಾದಿ ಭೋಗವು ಕೂರ್ವ ತೆರನಲ್ಲಿ ಹಿರಿಯ ಹಗೆಗಳ ಮಿತ್ರರಾಗಿರು. ದೊರೆಗಳಾರು ಪರಿಚರರು ತಾವ ಪರಮ ಮಂತ್ರವು ದೇವಿ ಸ್ಮರಣೆ ಎಂದಿದ ಮರಗಣ. ನಿನ್ನ ಸ್ವರೂಪವನ್ನ ಸ್ಮರಿಸಿದ ಮಾತ್ರದಿಂದ ಸರ್ವ ಫಲಗಳು. ದಾರೀಶನ ಅದಾವ ಗೊತ್ತಾಯ್ತಲ್ಲ ಅವೆಲ್ಲ. ದಾರೀಶನ, ಪುತ್ರೀಶನ, ವಿತ್ತೀಶನ, ದಾರೀಶನ ಸತಿಸುತ ಸಂಪತ್ತುಗಳ ಬೇಕಿ ಇಚ್ಛಿಸಿದ ಪ್ರಕಾರ ಸ್ವರ್ಗಾದೇಶ್ವರ್ಯಗಳು ದೊರೆಯುವವು. ನಿನ್ನ ನೆನಪಿನ ಮಹಿಮೆಯಿಂದ ಹೆಚ್ಚಿನ ಶತ್ರುಗಳು ಗೆಳೆಯರಾಗುವರು. ನೋಡು, ಆ ದೇವಿಯನ್ನ ಸ್ಮರಣ ಮಾಡುವುದರಿಂದ ನಮ್ಮ ವೈರಿಗಳು ಕೂಡ ನಮ್ಮ ಗೆಳೆಯರಾಗ್ತಾರಂತ. ರಾಜರು ಸೇವಕರಾಗುವರು. ದೇವಿಯ ಸ್ವರೂಪದ ನೆನೆಯೇ ಅತ್ಯಧಿಕ ಮಂತ್ರವೆನಿಸುವುದು. ಇಂತು ಸ್ತುತಿಸುತ್ತ ಧೂಪ ದೀಪದಲ್ಲಂತೂ ಪೂಜೆಯ ಮಾಡಿ ಪುಷ್ಪವನ್ನಂತೂ ಏರಿಸಿ ಷೋಡಶೋಪಚಾರದಲ್ಲಿ ದೇವಿಂಗೆ ಅಂತು ಕವಿ ಮುಗಿದಾಗಲೆಲ್ಲರೂ ನಿಂತಿರಲು ಪರದೇವಿ ನುಡಿದಳು. ಎಂತು ನಿಮ್ಮಯ ಬೈಕಿ ಬೇಡಿರಿ ಕೊಡುವೆನೆಂದೆನಲು. ದೇವತೆಗಳು ಈ ಪ್ರಕಾರ ದೇವಿಯನ್ನು ಸ್ತುತಿಸಿ ಆಸನ, ಸ್ವಾಗತ, ಅರ್ಘ್ಯ, ಪಾದ್ಯ, ಆಚಮನ, ಸ್ನಾನ, ವಸ್ತ್ರಾವರಣ, ಗಂಧ, ಪುಷ್ಪ, ಧೂಪ, ನೈವೇದ್ಯ, ತಾಂಬೂಲ, ನಿರಾಜನ, ಪ್ರದಕ್ಷಿಣೆ, ನಮಸ್ಕಾರ ಈ 16 ತರದ ಉಪಚಾರಗಳಿಂದ ಪೂಜಿಸಿ ಎಲ್ಲರೂ ಕೈ ಮುಗಿದು ನಿಂತಳು. ಪರದೇವಿಯು ನಿಮ್ಮ ಬೇಡಿಕೆಯು ಏನಿದೆ ಬೇಡಿರಿ ಕೊಡುವೆನೆಂದಳು. ಫಲಂ ಪತ್ರಂ ತೋಯಂ ಭಗವಂತನಿಗೆ ಇದೆಯೊಳಗೆ ಹೇಳ ನೋಡ್ರಿ, ನನಗ ಫಲವನ್ನ, ಫಲಂ ಪತ್ರಂ, ಫಲಂ ಹಣ್ಣು, ಪುಷ್ಪವನ್ನ, ತೋಯಂ ನೀರನ್ನ ಯಾರು ಅತಿ ಭಕ್ತಿಯಿಂದ ನನಗ ಕೊಡುತ್ತಾರಲ್ಲ ಅವರಿಗೆ ಬೇಡಿರ್ತಕ್ಕಂಥ ಇಷ್ಟಾರ್ಥಗಳನ್ನ ನಾನು ಕೊಡುತ್ತೇನೆ ಅಂತ ತಿಳ್ಕೊಂಡು ಭಗವಂತನ ಗೀತೆಯಲ್ಲಿ ಅರ್ಜುನಿಗೆ ಹೇಳಿದಂತೆ
ಹಿಂಗ ದೇವಿಗೆ ಯಾರು ಅತಿ ಭಕ್ತಿಯಿಂದ ಆ ದೇವಿಯನ್ನ ಪೂಜೆ ಮಾಡ್ತಾರಲ್ಲ, ಹಲವಾರು ತರದ ಪೂಜೆ ಮಾಡಿದ್ರೆ ಅವರಿಗೆ ದೇವಿ ಏನ್ ಮಾಡ್ತಾಳೆ, ಅವರ ಎಲ್ಲಾ ಈ ಬಯಕೆಗಳನ್ನ ಕೊಡುತ್ತಾಳೆ. ಮುಂದೆ ಮುಗಿದು ಕೈಗಳನಾಗದಿ ವಿಜರು ನಗುತ ನುಡಿದರು ಮಹಿಷ ನುಡಿದರೆ ಸುಗಮವರವರು ಆಯಿತು ಕೊಟ್ಟೆ ಏನು ಬೇಡುವೆ ಅಗಲದಂದದಿ ಮತ್ತೆ ಜನರಿಗೆ ಮಿಗಿಲು ಐಸಿರಿ ದಾರ ಸಂತತಿ ಹಗಲಿರುಳು ನೀನಿವುದು ದೊರೆವೆಂತೆಂದು ಮರಗಣ. ಮುಂದೆ ಆಗ ದೇವತೆಗಳು ಕೈ ಮುಗಿದು ಸಂತೋಷ ಸೂಚನೆಯಿಂದ ನುಡಿದರು ಮಹಿಷ ನುಡಿದದೆ ಉತ್ತಮ ವರವು ಅದನ್ನು ಕೊಟ್ಟಿರುವೆ. ನೋಡಿ, ದೇವತೆಗಳು ಕೇಳ್ತಾರೆ, ನೀವ್ ಏನು ಬೇಡಿದ್ರೆ ಅದನ್ನ ನಾನು ಕೊಡುತ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ, ನಮಗೇನೂ ಬೇಡವಾ ತಾಯಿ, ನೀನು ಮಹಿಷಾಸುರನಂತ ಎಲ್ಲಾ ರಾಕ್ಷಸರನ್ನ ಏನು ಸಂಹಾರ ಮಾಡಿದ್ದೀಯಲ್ಲ, ಅದ ನಮಗ ಉತ್ತಮ ವರ, ಅದನ್ನು ಕೊಟ್ಟಿರುವೆ, ಮತ್ತೇನು ಬೇಡುವೆವು ಅಂತ ಶ್ರೇಷ್ಠವಾಗಿರತಕ್ಕಂತ ರಾಕ್ಷಸರನ್ನ ಸಂಹಾರ ಮಾಡಿ ಅದ ನಮಗ ಕೊಟ್ಟಿರೋ ಮತ್ತೇನ್ ನಿನ್ನಲ್ಲಿ ಬೇಡಲಿಕ್ಕೆ ನಾವೇನು ಅರ್ಹರಲ್ಲ. ಭೂಮಿಯ ಭಕ್ತ ಜನರಿಗೆ ಅಗಲದ ಹಾಗೆ ಮೇಲಾದ ಐಶ್ವರ್ಯ ಸತಿಸುತರನ್ನು ಸದಾ ಕೊಡುವುದೇ ವರವೆಂದರು. ಭೂಮಿಯ ಭಕ್ತರು ಯಾರು ನಿನ್ನನ್ನ ಅತಿ ಪ್ರೀತಿಯಿಂದ ಪ್ರೇಮದಿಂದ ನಿನ್ನನ್ನ ಭಜಿಸ್ತಾರ, ನಿನ್ನನ್ನ ಧ್ಯಾನಿಸ್ತಾರಲ್ಲ, ಅವರಿಗೆ ಐಶ್ವರ್ಯ ಸತಿಸುತ ಎಲ್ಲರನ್ನೂ ಸದಾ ಕೊಡುವುದಕ್ಕೆ ನೀನು ಸಿದ್ಧಳಾಗಿರುವೆಯಾ ಅಂತ ತಿಳ್ಕೊಂಡು ದೇವಿಯನ್ನ ಅವರು ಕೊಂಡಾಡುತ್ತಾರೆ. ಕೊಟ್ಟೆನೊರೆವನ ಮಕ್ಕಳಿರಯಂ ದಷ್ಟರುಳು ಪಾರ್ವತಿಯ ದೇಹದೊಳುಟ್ಟಿಸಿಯೇ ತಾಹೋದಳೈ ಸುರವರರು ನೋಡಲಿಕ್ಕೆ ಗಟ್ಟಿಗಳು ಪಾರ್ವತಿ ದೇವಿಯು ಇಷ್ಟನು ರಸಬೀಸ ಕೇಳೆಂದಷ್ಟ ಮೂರ್ತಿಗಳೊಡೆಯ ಆನಂದಿಸುತ್ತಲೇ ಇರುತ್ತಿದ್ದ. ಮಕ್ಕಳಿರ ವರವನ್ನು ಕೊಟ್ಟೇನು ಎನ್ನುವಷ್ಟರಲ್ಲಿ ದೇವತೆಗಳು ನೋಡುತ್ತಿರಲು ಪಾರ್ವತಿಯ ದೇಹದಲ್ಲಿ ಅಡಗಿ ಹೋದಳು. ನೋಡು, ನಿಮಗೆಲ್ಲಾ ವರವನ್ನ ಕೊಟ್ಟನಿಪ ಅಂತ ತಿಳ್ಕೊಂಡು ಹೇಳುತ್ತಾ ತನ್ನ ಸ್ವಸ್ವರೂಪದಲ್ಲಿ ಪಾರ್ವತಿ ಏನಾದಳು ಅಂತಂದ್ರೆ ಅಡಗಿ ಹೋದಳು, ಮಾಯವಾದಳು. ಪಾರ್ವತಿ ದೇವಿಯು ಬಲಿಷ್ಠರಿರುವಳು, ಬಸವೇಶನ ಎಲ್ಲವ ಕೇಳೆಂದು ಅಷ್ಟಮೂರ್ತಿಗಳು ಏನಾಡಂತ ಶಿವನು ಈ ಮಾತನ್ನ ನಂದೀಶನಿಗೆ ಆನಂದದಿಂದ ದೇವಿಯ ಮಹಿಮೆಯನ್ನ ಹೇಳಿದ. ಉಗೆ ಎಂದೆನ್ನುತ್ತಮಲರರು ಮುಗಿದ ಕೈಗಳಲ್ಲಿಂದ ಸ್ಥಳಕ್ಕೆ ಲಘು ಬಗೆಯ ತೆರಳಿದರು. ಹರಿಹರಪ್ಪಣೆಯ ಕೊಂಡು ನಿಗಮ ಸಿರಿ ಎಂಬನತಿ ಶೌರ್ಯದ ಬಗೆಯ ಚಿತ್ತಕ್ಕೆ ತರುತ ಹರುಷೋಗ ಮಿಗಿಯಲೆನ್ ನೆನೆದರು ಚಿದಾನಂದಾತ್ಮ ಗುರುವರನ. ದೇವತೆಗಳು ಬಲೆ ಎಂದು ಸಂತೋಷದಿಂದ ಕೂಗುತ್ತಾ ಕೈಗಳು ಮುಗಿದು ಹರಿಹರರ ಅಪ್ಪಣೆಯನ್ನು ಪಡೆದುಕೊಂಡು ಬೇಗನೆ ತಮ್ಮ ಸ್ಥಳಗಳಿಗೆ ಹೋದರು ಅಂತ ತಿಳ್ಕೊಂಡು ಇವತ್ತಿನ 9ನೇ ಅಧ್ಯಾಯದಲ್ಲಿ ದೇವಿಯ ಸ್ತುತಿಯನ್ನ ಎಲ್ಲಾ ದೇವತೆಗಳು ಕೂಡಿ ಮಾಡ್ತಾರ. 33 ಕೋಟಿ ದೇವತೆಗಳು ಆ ದೇವಿಯ ಸ್ತುತಿಯನ್ನ ಮಾಡುತ್ತಾರ. ಹೇಳಲಿಕ್ಕೆ ಕಾರಣ ಅಂತಂದ್ರ ಅಂತ ರಾಕ್ಷಸರು ಬ್ರಹ್ಮನಿಂದ ವರ ಪಡ್ಕೊಂಡಿದ್ದರು. ಆ ರಾಕ್ಷಸರನ್ನ ಮಹಿಷಾಸುರನಂತ ನಿಶುಂಭರಂತ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಎಲ್ಲಾ ದೇವತೆಗಳು ಏನ ಮಾಡಿದ್ರು ಅಂತಂದ್ರ ತಮ್ಮ ಶಕ್ತಿಯನ್ನ ದಾರಿ ಎರೆದು ಕೊಟ್ಟಿದ್ರು. ಅಷ್ಟೇ ಎಲ್ಲ ತಮ್ಮ ಆಯುಧಗಳನ್ನ ಕೊಟ್ಟಿದ್ರು. ಆಯುಧಗಳನ್ನ ಕೊಟ್ಟು ದೇವಿಗೆ ಏನ್ ಮಾಡಿದ್ರು ಅಂತಂದ್ರ ದೇವಿಯನ್ನ ಚಿಚ್ಚಕ್ತಿ ಸ್ವರೂಪಿ ಪರಾಶಕ್ತಿ ಸ್ವರೂಪಿ ದೇವಿಯನ್ನ ಮಾಡಿದ್ರು. ಆ ದೇವಿ ಏನ ಮಾಡಿದ್ರು ಅಂತಂದ್ರ ಕೊನೆಗೆ ಎಲ್ಲಾ ದೇವತೆಗಳನ್ನ ರಕ್ಷಣೆ ಮಾಡಲು ಆಕಿ ಬಗಳಾಂಬಾ ದೇವಿ ಎನಿಸಿ